ಇವತ್ತು ಎಲ್ಲರಿಗೂ ಒಂದು ಅದ್ಭುತವಾದಂಥ ಟಗರು ತೋರ್ಸಕೊಂತೀನಿ. ಯಾರು ಜಾಸ್ತಿ ನೋಡಿರಂಗಿಲ್ಲ ಅಂಥ ಟಗರ್ನ. ಎಷ್ಟು ನೀಟಾಗಿಟ್ಟು ನೋಡ್ರಿ ಗಾಡಿ ಹಂಗಾಗಿ. ಹೋಗೋಣ. ಚಲೋ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ಈಗ, ಅಜಿತ್ ದಿ ಗ್ರೇಟ್ ಅಂತಂದು. ಅವನು ಬಂದು ಕರ್ಕೊಂಡು ಹೋಗ್ಬೇಕೀಗ. ಬಂದು ನೋಡ್ರಿ, ಇವನ್ನ ಲೇಟ್ ಮಾಡಿದ್ದು. ಎಷ್ಟು ಲೇಟ್ ಮಾಡ್ತಿಲ್ಲ ಇಲ್ಲಿ? ಸ್ವಲ್ಪ ಮುಖಾರ ತೋರಿಸಿ. ಲೇಟ್ ಮಾಡ ಇವನ್ನ ನೋಡ್ರಿ, ಲೇಟ್ ಮಾಡೋದು ಒಬ್ಬ ಅಣ್ಣ ಇಲ್ಲಿ ನೋಡಿಲ್ಲ. IBMದಾಗ ಶೋ ಆಫ್ ಮಾಡಾಕಂತ ಕೆಲಸ ಮಾಡಾಕಂತ. ಹಾಯ್, ಇಲ್ಲಿ ಒಂದು ಟಗರ್ ತೋರಿಸ್ತೀನಿ ಅಂತಂದು ಹೇಳಿದ್ನಲ್ಲ, ಇಲ್ಲೈತೆ ನೋಡ್ರಿ ಅದು. ಇಲ್ಲಿ ಜವಲ್ಗೆರೆ ಹತ್ರ ಒಂದು ಹಳ್ಳಿ ಇತ್ತು, ಅಲ್ಲಿ ಬಂದಿದ್ವಿ. ನಾರ್ಮಲ್ ಟಗರು, ಬಟ್ ಕೊಂಬು ನೋಡ್ರಿ 4 ಅದಾವೆ. ಹಂಗೆ ಬೇರೆ ಕಂಟ್ರಿದ ಜಾಕೋಬ್ ಶೀಪ್ ಅಂತಂದು ಒಂದು ಬರ್ತೈತಿ. ಆ ಬ್ರೀಡಿಗಷ್ಟ 4 ಟಗರ್ ಇದ್ದಿದ್ದು ನೋಡಿದ್ವಿ ನಾವು. ಬಟ್ ಇದು ನೋಡ್ರಿ, ಇದು ಹೌದು. ನಾಲ್ಕು ವರ್ಷದ ಐತಿ ಈಗ ಇದು ಟಗರ. ಮ್ಯಾಲಿವು 2 ಅಂತೂ ನಾರ್ಮಲಾಗಿ ಬರ್ತಾವಲ್ಲ. ಬಟ್ ಇದು ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೆಷಲ್ ಅಂದ್ರೆ ಇಲ್ಲಿ ತಳಗಲು 2 ಬಂದವು ಇದಕ್ಕೆ. ಏನು ಕ್ರೇಜ್ ಐತಲ್ಲ. ಮ್ಯಾಲೆವು ಕೆಳಗಲು 2 ಡಿಫ್ರೆನ್ಸ್ ಪ್ಲೇಸ್ ಅದ. ಸೆಂಟರ್ ಬರುತ್ತೆ ಕ್ಯಾಶುವಲ್ ಆಗಿ. ಇಲ್ಲಿ ಬರ್ತೈತಲ್ಲ. ಪೂರ್ತಿ ಕೆಳಗೆ ಬಂದು ನಾರ್ಮಲಾಗಿ ಟಗರಿಗೆ ಇವು ಮ್ಯಾಲೆ ಕೋಡೇನು ಇರ್ತಾವಲ್ಲ, ಇಲ್ಲಿ ಲ್ಯಾಶ್ ಬರ್ತಾವೆ. ಬಟ್ ಇದಕ್ಕೆ ಮ್ಯಾಲಿ 2 ಪೂರ ಮ್ಯಾಲೆ ಬಂದವು. ಇವು ತಳಗಲು 2 ಇಲ್ಲಿ ತಳ ಬಂದವು. 2 ಡಿಫ್ರೆಂಟ್ ಪ್ಲೇಸ್ ಐತೆ ಅಂತ ಹೇಳಕತ್ತಾರ. ಇವು ಮ್ಯಾಲಿವು 3 ಸಲ ಮುರಿದಾವಂತ ಆಗಲೇ ಬೇರೆ ಟಗರ್ ಜೊತೆ ಹಿಂಗೆ ಗುದ್ದಾಡ್ಕೊಂಡು. ಇವು ಏನು ತಳಗಲು ಅದಾವಲ್ಲ, ಇವು ಅಂತೂ ಒರಿಜಿನಲ್ ಅದಾವೆ. ಇನ್ನು ಇವು ಏನು ಮುರಿದಿಲ್ಲ. ಬಟ್ ಹಿಂಗೆ ಭಾಳ ರೇರ್ ಕಂಡೀಷನ್ ಇದು ಹಿಂಗಿರೋದು. ಇದು ಉಬ್ಬಿರೋದು ಅದ್ರ ಸಂಬಂಧ ಏನು ನೋಡೋಣ. ಅಂದ್ರೆ ಇಲ್ಲಿ ನಾರ್ಮಲಾಗಿ ಇರ್ತಾವಲ್ಲ. ಮೊದಲು ಭಾಳ ಅಗ್ರೆಸಿವ್ ಇತ್ತು ಅಂತಂದು ಅಂದ್ರೆ ಅಣ್ಣ. ಬಟ್ ಈಗೆಲ್ಲ ಸ್ವಲ್ಪ ಶಾಂತ ಐತೆ ಅಂತ ಅನ್ನಕತ್ತಾರ. ಮ್ಯಾಲೆ ಭಾಳ ಮೇಲೆ ಬಂದವಲ್ಲ ಅಣ್ಣ ಇವು ಪೂರ ಇಲ್ಲಿ ಮೇಲೆ ಬಂದವು ಇಲ್ಲಿ. ಅಣ್ಣ ಇಲ್ಲಿ ಭಾಳ ಗ್ಯಾಪ್ ಇರ್ತೈತಿ. ಚಲೋ ಐತಿ, ಸೈಜ್ ಆದ್ರೆ ಚಲೋ ಐತೆ ಅಣ್ಣ, ಮಸ್ತ್ ಐತಿ. ಮೊದ್ಲು ಇನ್ನೂ ಭಾಳ ಅಗ್ರೆಸಿವ್ ಐತಲ್ಲ ಅಣ್ಣ. ಈಗ ಕೂಲ್ ಆಯ್ತು. ಹಾಂ, ಯಾರ ಈ ಟೈಪ್ ಇನ್ನೂ ಬೇರೆ ಎಲ್ಲೂ ಇಲ್ಲ ಅನ್ಸುತ್ತೆ. ಒಂದಿತ್ತು ಅಂತಂದು ಅಂದ್ರೆ ಅಣ್ಣ ಬ್ಲ್ಯಾಕ್ ಕಲರ್ ಯಾವುದೋ ಬೇರೆ ಊರಾಗ. ಬಟ್ ಅದೇನೋ ಡೆತ್ ಆಗೈತಂತ. ಈಗ ಹಂಗೆ 4 ಕೊಂಬಿರೋದು ಟಗರ್ ಒಳಗೆ ಅಂತಂದ್ರೆ ಇದು ಒಂದು ಅಂದ್ರೆ ಇಂಡಿಯನ್ ಬ್ರೀಡ್ ಒಳಗೆ ಜೆನೆಟಿಕ್ ಮ್ಯೂಟೇಷನ್ಸ್ ಆಗಿ ಆ ಟೈಪ್ ಆಗಿರ್ಬೋದು ಅಷ್ಟೇ ಕೊಂಬು. ಬಟ್ ಭಾಳ ಅಂದ್ರೆ ಭಾಳ ರೇರ್ ಇದು ಈ ಟೈಪ್ ಸಿಚುವೇಶನ್ಸ್ ಬರೋದು. ಇವನ್ ಕೊಡ್ಬೇಕಂತಂದ್ರೆ ಅಣ್ಣ ಕೊಡ್ತೀರ ನೀವಿಲ್ಲ? ಹೆಸರೇನಾರ ಇಟ್ಟಿರಣ್ಣ? ಇಲ್ಲಲ್ಲ. ಈ ಇನ್ನೊಂದಣ್ಣ ಅದ್ರ ಜೊತೆ ಜಗಳ ಆಡಿತ್ತಂತಂದ್ರಲ್ಲ, ಅದು ಓದ್ತಾ ಅಣ್ಣ ಅದು. ಇಲ್ಲಿ ನಾರ್ಮಲ್ ಆಗಂತೂ ಇಲ್ಲಿ ಭಾಳ ಗ್ಯಾಪ್ ಇರ್ತೈತಿ. ಬಟ್ ಇಲ್ಲಿ ಅಷ್ಟು ಗ್ಯಾಪ್ ಇಲ್ಲ ಇವು. ಯಾಕಂದ್ರೆ ಇದು ಫುಲ್ ಮೇಲೆ ಬಂದವು. ಇವು ಎರಡು ಫುಲ್ ತಳ ಬಂದು ಅಡ್ಜಸ್ಟ್ಮೆಂಟ್ ಮೇಲೆ ಸ್ಪೇಸ್ ಕಮ್ಮಿ ಆಗೈತಿ ಇಲ್ಲಿ. ಒಟ್ಟು ಪೂರ ಫುಲ್ ಒಂಥರ ಕ್ರೇಜ್ ಐತೆ. ಫಸ್ಟ್ ಟೈಮ್ ನೋಡತ್ತಿದ್ದು ನಾ ಇದನ್ನು ಇಷ್ಟು ಇದ್ರೊಳಗೆ. ಸೊ ಈ ಟೈಪ್ ಯಾವಾರ ಡಿಫ್ರೆಂಟಾಗಿ ಒಂಥರ ಆ್ಯನಿಮಲ್ಸ್ ಇತ್ತು ಅಂತಂದ್ರೆ ನಂಗೆ DM ಮಾಡಿರಿ, ಬಂದು ಒಟ್ಟು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋದು ಭಾಳ ಆಸೆ ನಂಗೆ. ಅವಾಗ ಅಣ್ಣಾರ ಮಾರ್ಕೆಟ್ ಒಳಗೆ ಮಾರಕ್ಕಂತ ಹೋಗಿದ್ರಂತಿದ್ನ. ಬಟ್ ಯಾರೂ ತೊಗೊಳ್ಳಿಲ್ಲ ಅಂತಂದ್ರೆ ಇದಕ್ಕೆ ಕೈ ಮುಗಿಯಾಕತ್ತಾರಂತದ ದೇವರು ಹಂಗೆ ಹಿಂಗೆ ಅಂತಂದೆ. ಬಟ್ ಅವ್ರು ಹೇಳೋದು ಕರೆ ಐತಿ. ಯಾಕಂದ್ರೆ ಇದು ಇಂಥ ಆಗೋದು ಭಾಳ ರೇರ್ ಕಂಡೀಷನ್ ಇವು. ಆಮೇಲೆ 2-3 ಸಲ ಮಾರ್ಕೆಟಿಗೆ ಹೋಯ್ನಿ ಅಂದ್ರೂ ಒಬ್ಬೊಬ್ಬರು ಒಟ್ಟು ತೊಗೊಳ್ಳಾರ್ದ ಹಿಂಗೆ ಮಾಡಿದ್ನಂದ್ರೆ ಅದಕ್ಕೆ ಈಗ ಅವ್ರು ಈ ಮನೆಯಾಗ ಇರಲಿ ಅಂತಂದು ಹೇಳಿ ಕೈ ಬಿಟ್ರೆ. ಈಗ
ಈಗ ಇದನ್ನು ಬೇರೆ ಟಗರ್ ಜೊತೆ ಬಿಡ್ಬೇಕಂತಂದ್ರೂ ಕಷ್ಟ, ಯಾಕಂದರೆ ಇವು ಮತ್ತು ಜಗಳ ಆಡಿ ಮತ್ತು ಕೊಂಬ್ ಮುರ್ಕೊಂತಾವೆ. ಇವು ತಳಗೂ ಅಷ್ಟು ವೀಕ್ ಇರ್ತಾವೆ, ಅಂದ್ರೆ ವೀಕ್ ಇರ್ತಾವೆ ಯಾಕಂದ್ರೆ ಇದು ಮೇನ್ ಕೋಡ್ ಆತಂತಂದ್ರೆ ಅವು ಸ್ಟ್ರಾಂಗ್ ಇರ್ತಾವೆ. ಬಟ್ ಇದ್ರ ಸಿಚುವೇಶನ್ ಒಳಗೆ ಏನಂತಂದ್ರೆ ಇಲ್ಲಿ ಇವು ಕೋಡ್ ಸ್ಟ್ರಾಂಗ್ ಇರೋಕೆ ಇವು ಎರಡು ಪ್ಲೇಸ್ಮೆಂಟ್ ಬೇರೆ ಅದಾವೆ, ಹಾಗಾಗಿ ವೀಕ್ ಇದ್ದರೂ ಇರ್ಬೋದು. ಈಗ ಇದು ಮ್ಯಾಲಿ ಕೋಡಾಗಲೇ 3 ಸಲ ಮುರಿದತ್ತಂತಿದ್ದು 2-3 ಸಲ. ಸೊ ಇದು ಬೇರೆ ಟಗರ್ ಜೊತೆನೂ ಬಿಡೋಕ್ಕಾಗಲಿಲ್ಲ ಈಗ ಪ್ರೆಸೆಂಟ್ ಇದನ್ನು, ಹಾಗಾಗಿ ಇದನ್ನು ಇವರ ಸಾಕಾಕತ್ತಾರೆ ಈಗ ಪ್ರೆಸೆಂಟ್. ಲಕ್ಕಿ ಇಂಥವೆಲ್ಲ ಒಂದು ಎಷ್ಟೋ ಲಕ್ಷದಾಗ ಒಂದಿರ್ತಾವೆ ಅಷ್ಟೇ ಇಂಥವೆಲ್ಲ. ಸೊ ಹಂಗಾಗಿ ಇವರು ಮಾರೋದನ್ನ ಡಿಸಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಮನ್ಯಾಗ ಇಟ್ಕೊಂಡಾರ ಇದನ್ನು. ಆಮೇಲೆ ಇದ್ರದ್ದು ಕಣ್ಣಿಂದು ಸ್ವಲ್ಪ ಸ್ಪೆಷಲ್ ಐತಿ, ಇಲ್ಲಿ ನೋಡ್ರಿ ಇದು ಮೇಲೆ ಇಲ್ಲೈತಲ್ಲ, ಇದು ಒಂಥರ ಹರಿದರ ಗತೆ ಐತೆ ಸ್ವಲ್ಪ ಇದು ಆ್ಯಕ್ಚುಲಿ. ಆಗ ಇದು ಎಷ್ಟು ಕಟ್ ಅದರ ಗತೆ ಐತೆ ಅದು ಪಾಪ. ಬಟ್ ಅದೇನು ಅಂದ್ರೆ ಅದು ತಾನಾಗಲೇ ಬಂದತ್ತಂತ, ಅದು ಕಟ್ಟಾಗಿಲ್ಲ, ಎರಡೂ ಕಡೆ ಸೇಮ್ ಐತೆ, ಹಂಗೈತೆ ಅದು ಹರಿದರ ಗತೆ. ಇದಿಷ್ಟು ಕಟ್ ಅದರ ಗತೆ ಐತಲ್ಲ ಅದು ಸೇಮ್ ನ್ಯಾಚುರಲಾಗಿ ಬಂದತ್ತಂತ ಹಿಂಗೆ ಈ ಟೈಪ್, ಎರಡೂ ಕಡೆ ಸೇಮ್ ಐತೆ ಹಂಗೆ. ಆಮೇಲೆ ಇಲ್ಲಿ ಸ್ಪೇಸ್ ಮೊದಲು ಇತ್ತದ ಆ್ಯಕ್ಚುಲಿ, ಸ್ವಲ್ಪ ಸ್ಪೇಸ್ ಇತ್ತು, 1 ಇಂಚ್ ಮಟ್ಟ ಸ್ಪೇಸ್ ಇತ್ತು ಅಂತಂದ್ರೆ ಅಣ್ಣ. ಬಟ್ ಅದು ಕೊಂಬೆಲ್ಲ ದೊಡ್ಡದಾದಂಗೆ ಸ್ಪೇಸ್ ಮುಚ್ಕೊಂತ ಬಂದೈತಿ. ಈಗಂತೂ ಪೂರ ಏನು ಗ್ಯಾಪ್ ಇಲ್ಲ, ಆಲ್ಮೋಸ್ಟ್ ಪೂರ ಕ್ಲೋಸ್ ಆಗೈತೆ ಗ್ಯಾಪ್. ಮೊದಲು ಫುಲ್ ಅಂದ್ರೆ ಫುಲ್ ಅಗ್ರೆಸಿವ್ ಇತ್ತು ಅಂತಂದ್ರೆ ಬಟ್ ಯಾರೂ ಹಿಡಿಯೋದು ಹಾಕಿದ್ದಿಲ್ಲ, ಬಟ್ ಎಲ್ಲ ಫುಲ್ ಅಂದ್ರೆ ಫುಲ್ ಅಗ್ರೆಸಿವ್. ಬಟ್ ಈಗ ಸ್ವಲ್ಪ ಶಾಂತ ಆಗೈತೆ ಭಾಳ. ಇಲ್ಲಿ ಹಿಂದ್ಲಷ್ಟು ಕ್ಲಿಯರ್ ಕಾಣುತ್ತೆ ನೋಡ್ರಿ ಕ್ಯಾಮ್ರಾ. ಒಂಥರ ಬಟರ್ಫ್ಲೈ ಶೇಪ್ ಬಂದಂಗೆ ಬಂದತ್ತದು ಮಸ್ತ್. ಇವೆಲ್ಲ ಕ್ಲೀನ್ ಮಾಡಿದ್ರೆ ವೈಟ್ ಕಾಣುತ್ತೆ ಕೋಡೆಲ್ಲ, ಫುಲ್ ವೈಟ್ ಈ ಕಲರ್ ಬರುತ್ತೆ, ಬ್ರಷ್ ಹಾಕಿ ತಿಕ್ಕಿದ್ರೆ ಆಗುತ್ತೆ. ನಾವು ಅದು ಒಂದು ರೋಗ ಟೈಪ್ ಬರುತ್ತಣ್ಣ, ಅದು ಹೋಗಲ್ಲ ಅದು ಸೀಸನ್ ಕಟ್ ಮಾಡಿದ್ರೆ ಹೋಗುತ್ತೆ. ಹಾಂ. ಸೊ ನಿಮ್ಮ ಕಡೆನೂ ಈ ಟೈಪ್ ಏನಾರ ಯೂನಿಕ್ ಆಗಿರೋಂಥ ಆ್ಯನಿಮಲ್ ಇತ್ತಂತಂದ್ರೆ ನಂಗೆ DM ಮಾಡಿರಿ, ಯಾಕಂದ್ರೆ ನಾನು ಆ ಟೈಪ್ ರಿಯಲಾಗಿ ನೋಡಿ ರಿಯಲಾಗಿ ಅವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕನ್ನೋದು ಭಾಳ ಆಸೆ ಐತಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಣಿನೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕನ್ನೋದೈತಿ. ಇದು ಫಸ್ಟ್ ಯೂನಿಕ್ ಆ್ಯನಿಮಲ್ ನನ್ನ ಲೀಸ್ಟ್ ಒಳಗೆ, ಅದು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಇತ್ತು ಕರೆಗೂ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಬರೋಬ್ಬರಿ ವಾಪಸ್ ಬರತ್ತಿದ್ದೀವಿ, ಹೊಟ್ಟೆ ಹಸ್ತತ್ ಅಂತೇಳಿ ಪಿಜ್ಜಾ ತಿಂದು ನೋಡ್ರಿ ಬರೋಬ್ಬರಿ ಎಲ್ಲ ಬಕಾಸೂರ್ಗತ್ತೆ ತಿಂದೀವಿ. ಇಲ್ಲಿ ತಿಂದಿಗೆ ಹೋಗ್ಬೇಕು. ಬಾಯ್ ಲೇ.
ಗೈಸ್, ಇವತ್ತಿನ ಇದು ವಿಡಿಯೋ ಇಲ್ಲಿಗೆ ಮುಗೀತಿದ್ದು. ಅಂಥ ಒಂದು ಯೂನೀಕ್ ಆಗಿರೋ ಅಂಥ ಒಂದು ಪ್ರಾಣಿ ನೋಡಿ ಕರೆಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಭಾಳ ಅಂದ್ರೆ ಭಾಳ ರೇರ್ ಕಂಡೀಷನ್ಸ್ ಇಂಥ ಪ್ರಾಣಿ ಸಿಗೋದು. ಎಲ್ಲೋ ಲಕ್ಷಕ್ಕೊಂದು ಆಗಿರ್ತಾವೆ ಅಷ್ಟೇ. ಇಂಥವು ಜೆನೆಟಿಕ್ ಮ್ಯೂಟೇಷನ್ಸ್ ಆಗಲಿ ಇಂಥವು ಏನಾರು ಒಂದು ಕಂಡೀಷನ್ ಆಗಿ ಅಂಥ ಒಂದು ಪ್ರಾಣಿ ನೋಡೋಕೆ ನನಗೆ ಇವತ್ತು ಚಾನ್ಸ್ ಸಿಕ್ಕಿದ್ದು ಭಾಳ ಖುಷಿ ಆಯ್ತು. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲಿಗೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ಇನ್ನೂ ಒಂದು ಸ್ವಲ್ಪ ಏನಂತಾರೋ ಉತ್ಸಾಹ ಬರ್ತೈತಿ. ಫುಲ್ ಚಲೋ ಅನ್ಸುತ್ತೆ ನನಗೂ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ಬೇಕಂತಂದು. ಇನ್ನೂ ಬೇರೆ ಬೇರೆ ಪ್ರಾಣಿದಾಗಲಿ ಟ್ರಾವೆಲ್ ವೀಡಿಯೋಸ್ ಎಲ್ಲ ಚಲೋ ಕಂಟೆಂಟ್ ಹುಡ್ಕ್ಯಾಡಿ ಮಾಡ್ಬೇಕಂತಂದು ಭಾಳ ಆಸೆ ಐತಿ. ಸೊ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ನನಗೂ ಹಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಇನ್ನೂ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮರಿಬೇಡ್ರಿ. ನಾನು ಮನೆಗೆ ಹೋಗ್ತೀನಿ. ಬಾಯ್.